ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। ಬ್ರಹ್ಮಾಂಡದಾಚೆಗಿನ ಅಂಬರ, 4ನೇ ಅಧ್ಯಾಯ, ಪುಸ್ತಕ ಜನನ ಮರಣಗಳಾಚೆ, ಪೇಜ್ ನಂಬರ್ 37. ಐಹಿಕ ಬ್ರಹ್ಮಾಂಡದ ವಿಸ್ತಾರವನ್ನು ನಾವು ಲೆಕ್ಕ ಮಾಡಲಾರೆವು. ಆದರೆ ಈ ಇಡೀ ಸೃಷ್ಟಿಯಲ್ಲಿ ಮಿಲಿಯಗಟ್ಟಲೆ ಬ್ರಹ್ಮಾಂಡಗಳಿವೆ ಎಂದು ವೇದಗಳಿಂದ ನಮಗೆ ತಿಳಿದು ಬರುತ್ತದೆ. ಈ ಐಹಿಕ ಬ್ರಹ್ಮಾಂಡಗಳಾಚೆ ಇನ್ನೊಂದು ವ್ಯೋಮವಿದೆ, ಅದೇ ಆಧ್ಯಾತ್ಮಿಕ ವ್ಯೋಮ. ಅಲ್ಲಿ ಎಲ್ಲಾ ಗ್ರಹಲೋಕಗಳು ಆಧ್ಯಾತ್ಮಿಕವಾದದ್ದು. ಅಲ್ಲಿನ ಸಕಲ ಜೀವಿಗಳ ಬದುಕು ಅಮರವಾದದ್ದು. ಮೇಲೆ ಉಲ್ಲೇಖಿಸಲಾಗಿರುವ ಶ್ಲೋಕದಲ್ಲಿನ ಭಾವ ಎನ್ನುವ ಶಬ್ದಕ್ಕೆ ಪ್ರಕೃತಿ ಎಂದು ಅರ್ಥ. ಆದರೆ ಇಲ್ಲಿ ಸೂಚಿತವಾಗಿರುವುದು ಬೇರೆಯೇ ಇನ್ನೊಂದು ಪ್ರಕೃತಿ. ಈ ಜಗತ್ತಿನಲ್ಲೇ 2 ಪ್ರಕೃತಿಗಳಿರುವ ಅನುಭವ ನಮಗೆ ಇದೆ. ಜೀವಿಯು ಆತ್ಮ, ಆದರೆ ಆತ್ಮನು ಜಡ ವಸ್ತುವಿನ ದೇಹದಲ್ಲಿ ಇರುವ ತನಕ ಜಡವು ಚಲಿಸುತ್ತಿರುತ್ತದೆ. ಆಧ್ಯಾತ್ಮಿಕ ಪ್ರಕೃತಿಯನ್ನು ಕೃಷ್ಣನ ಪರಾ ಪ್ರಕೃತಿ ಎಂದು ಕರೆಯಲಾಗಿದೆ. ಐಹಿಕ ಪ್ರಕೃತಿಯು ಅಪರಾ ಪ್ರಕೃತಿ. ಈ ಐಹಿಕ ಪ್ರಕೃತಿಯ ಆಚೆ ಪರಾ ಪ್ರಕೃತಿ ಇದೆ. ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ಇದನ್ನು ಪ್ರಯೋಗಾಧಾರಿತ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಬರುವುದಿಲ್ಲ. ದೂರದರ್ಶಕ ಯಂತ್ರವೊಂದರ ಸಹಾಯದಿಂದ ನಾವು ನಭದಲ್ಲಿ ಲಕ್ಷಗಟ್ಟಲೆ ನಕ್ಷತ್ರಗಳನ್ನು ನೋಡಬಹುದು. ಆದರೆ ಅವುಗಳ ಬಳಿಗೆ ನಾವು ಹೋಗುವ ಮಾತೇ ಇಲ್ಲ. ಪ್ರಯೋಗಾಧಾರಿತ ಜ್ಞಾನದಿಂದ ನಾವು ಈ ಐಹಿಕ ಬ್ರಹ್ಮಾಂಡವನ್ನೇ ಅರ್ಥ ಮಾಡಿಕೊಳ್ಳಲಾರೆವು. ಎಂದ ಮೇಲೆ ಭಗವಂತ ಹಾಗೂ ಅವನ ಸಾಮ್ರಾಜ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಚಾರದ ಸಂಭವ ಎಷ್ಟರ ಮಟ್ಟಿಗುಂಟು? ಇವನ್ನೆಲ್ಲ ಪ್ರಯೋಗದಿಂದ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಇಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಭಗವದ್ಗೀತಾ ಶ್ರವಣ ಮಾಡಬೇಕು. ನಮ್ಮ ತಂದೆ ಯಾರು ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯೋಗಾಧಾರಿತ ಜ್ಞಾನ ಸಹಾಯ ಮಾಡುವುದಿಲ್ಲ. ನಮ್ಮ ತಂದೆ ಯಾರು ಎಂಬುದನ್ನು ನಾವು ನಮ್ಮ ತಾಯಿಯಿಂದ ಕೇಳಿ ತಿಳಿದುಕೊಳ್ಳಬೇಕು. ಆಕೆ ಹೇಳಿದ್ದನ್ನು ನಾವು ನಂಬಬೇಕು. ಆಕೆಯು ಹೇಳಿದ್ದರಲ್ಲಿ ನಮಗೆ ನಂಬಿಕೆ ಹುಟ್ಟಲಿಲ್ಲವೆನ್ನಿ, ಆಗ ನಮಗೆ ಸಂಗತಿ ತಿಳಿಯುವ ಬೇರೆ ಮಾರ್ಗವೇ ಇಲ್ಲ. ಕೃಷ್ಣ ಪ್ರಜ್ಞೆಯ ವಿಧಾನಕ್ಕೆ ನಾವು ಬದ್ಧರಾದರೆ ಸಾಕು. ಕೃಷ್ಣ ಯಾರು, ಅವನ ಸಾಮ್ರಾಜ್ಯ ಯಾವುದು ಮುಂತಾದೆಲ್ಲವೂ ನಮಗೆ ತಿಳಿದು ಬರುತ್ತದೆ. ಸೊ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹೇಗೆ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ, ಪರಸ್ತಸ್ಮಾತ್ತು ಭಾವನ್ಯು ವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಹ ಸ ಸರ್ವೇಷು ಭೂತೇಷು ನತ್ಸ್ಯತ್ಸು ನ ವಿನಶ್ಯತಿ. ಸೊ ಇಲ್ಲಿ ಕೃಷ್ಣ 2 ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಒಂದು
ಪರಾ ಪ್ರಕೃತಿ ಮತ್ತೆ ಇನ್ನೊಂದು ಅಪರಾ ಪ್ರಕೃತಿ. ಈ ಭೌತಿಕ ಬ್ರಹ್ಮಾಂಡದ ಆಚೆಗಿರುವಂತಹ ಪ್ರಕೃತಿಗೆ ಪರಾ ಪ್ರಕೃತಿ ಎಂದು ಹೇಳ್ತೀವಿ. ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಅಪರಾ ಪ್ರಕೃತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಟ್ಟಾರೆ 2 ತರಹದ ಲೋಕಗಳಿದಾವೆ. ಒಂದು ಲೋಕದಲ್ಲಿ ಎಲ್ಲವೂ ಕೂಡ ಶಾಶ್ವತ, ಎಲ್ಲರೂ ಕೂಡ ಆನಂದದಿಂದ ಇರ್ತಾರೆ. ಅಲ್ಲಿ ಜೀವನ ಶಾಶ್ವತ, ಅಲ್ಲಿ ಜ್ಞಾನ ಪರಿಪೂರ್ಣವಾಗಿದೆ. ಮತ್ತೆ ಇನ್ನೊಂದು ಜಗತ್ತಲ್ಲಿ ಎಲ್ಲವೂ ಕೂಡ ಅಶಾಶ್ವತ, ಜ್ಞಾನ ಅಪರಿಪೂರ್ಣ, ಮತ್ತೆ ಎಲ್ಲರೂ ಕೂಡ ಅಶಾಶ್ವತರು. ಆದ್ರೆ ಇದನ್ನ ನಿಮಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ನೀವು ಹೇಳ್ತಾ ಇದ್ರೆ ಈ ರೀತಿ ಇನ್ನೊಂದು ಪ್ರಕೃತಿ ಇದೆ, ನಾವು ನೋಡುವಂತ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಅಶಾಶ್ವತ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಬಹಳಷ್ಟು ವಸ್ತುಗಳು ನಮ್ಮ ಕಣ್ಣು ಮುಂದೆ ತಯಾರಾಗ್ತವೆ, ಸ್ವಲ್ಪ ದಿನ ಇರ್ತವೆ, ನಾಶ ಆಗ್ತವೆ. ಒಂದು ಜೀವಿ ಹುಟ್ಟುತ್ತೆ, ಬೆಳೀತದೆ, ಸಾಯ್ತದೆ. There are 6 changes in the material body. 6 ತರಹದ ಚೇಂಜಸ್ ಆಗ್ತವೆ ನಮ್ಮ ಒಂದು ಜೀವಿ ದೇಹವನ್ನ ಪಡೆಯುವ ಒಂದು ವಿಷಯದಲ್ಲಿ. ಒಂದು ಜೀವಿ ಮೊದಲನೇದಾಗಿ ಹುಟ್ಟುತ್ತೆ, ನಂತರ ಬೆಳೀತದೆ, ಸ್ವಲ್ಪ ದಿನ ಉಳಿತದೆ, ದೆನ್ ಸಂತತಿಯನ್ನ ಸೃಷ್ಟಿ ಮಾಡುತ್ತೆ, ನಂತರ ಡ್ವಿಂಡಲ್ಸ್ ಅಂದ್ರೆ ಕಂಪ್ಲೀಟ್ಲಿ ದೇಹ ವಾಸಾಂಸಿ ಜೀರ್ಣಾನಿ ಅಂತಾರಲ್ಲ, ಆ ರೀತಿ ದೇಹ ಕಂಪ್ಲೀಟ್ಲಿ ಜೀರ್ಣ ಆಗುತ್ತೆ, ಅಂಡ್ ದೆನ್ ಫೈನಲಿ ಡೈಸ್. ಸೊ ಬಾಡಿ takes birth, remains for some time, produces byproducts, grows, dwindles, and dies. These are the 6 changes of the material body. ಸೊ ಇದನ್ನ ನಾವು ನಮ್ಮ ಕಣ್ಣು ಮುಂದೆ ಸಾಕಷ್ಟು ನೋಡ್ತಾ ಇದ್ದೀವಿ. ಸೊ ಇದನ್ನ ನೋಡಿದಾಗ ನಮಗೆ ಪ್ರಶ್ನೆ ಬರುತ್ತೆ, ಇದು ಬಿಟ್ಟು ಇಂತಹ ಚೇಂಜಸ್ ಆಗದೇ ಇರುವಂತಹ ಬೇರೆ ಪ್ರಪಂಚ, ಬೇರೆ ಪ್ರಕೃತಿ ಇದೆಯಾ ಎಂದು ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ನಾವು ಹುಡುಕ್ಬೇಕಂದ್ರೆ ನಮ್ಮಲ್ಲಿ ಬಹಳಷ್ಟು ವಿಧಿಗಳಿವೆ, ಬಹಳಷ್ಟು ನಮಗೆ ನಾಲೆಡ್ಜ್ ಅಕ್ವೈರ್ ಮಾಡ್ಬೇಕಂದ್ರೆ there are different ways of acquiring knowledge. ಸೊ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಜನ ನಂಬುವುದು, ನನಗೆ ಕಣ್ಣಿಗೆ ಕಂಡರೆ ನಾನು ನಂಬುತ್ತೇನೆ. ಈಗ ಭಗವಂತ ಇದ್ದಾನೆ ಅಂತ ನೀವು ಯಾರಿಗಾದ್ರೂ ಹೇಳಿದ್ರೆ, ದ ಸೋ ಕಾಲ್ಡ್ ಮಾಡರ್ನ್ ಪರ್ಸನ್, ಆಧುನಿಕ ಜಗತ್ತಿನ ಒಬ್ಬ ವ್ಯಕ್ತಿ, ಅವನಿಗೆ ಹೇಳಿದ್ರೆ ದೇವರಿದ್ದಾರೆ, ದೇವರ ಧಾಮ ಇದೆ, ಭೌತಿಕ ಜಗತ್ತು ಆಚೆ, ಜಗತ್ತಿನ ಆಚೆ ಆಧ್ಯಾತ್ಮಿಕ ಲೋಕ ಇದೆ, ಇದನ್ನ ಹೇಳಿದ್ರೆ ನಿಮ್ಗೆ ಏನು ಉತ್ತರ ಸಿಗುತ್ತೆ ಅವ್ರ ಕಡೆಯಿಂದ ಅಂದ್ರೆ, ಭಗವಂತ ಇದಾನ, ಹಾಗಾದ್ರೆ ತೋರಿಸಿ, ನಾನು ಒಪ್ತೀನಿ. ಇದು ನಮ್ಗೆ ಒಂದು ಉತ್ತರ ಸಿಗುತ್ತೆ. ಸೊ ಅಂದ್ರೆ ನಾವು ಜ್ಞಾನ ಪಡೆಯುವಂತಹ ಒಂದು ಪ್ರಾಸೆಸ್ ಏನಂದ್ರೆ, ನಮ್ಮ ಇಂದ್ರಿಯಗಳಿಗೆ ಏನಾದ್ರೂ ಗೋಚರ ಆದ್ರೆ ಮಾತ್ರ ನಾವು ಅದನ್ನ ನಂಬ್ತೀವಿ, ವಿನಃ ಅದನ್ನ ನಂಬುವುದಿಲ್ಲ, ಅಥವಾ ಅದನ್ನ ಅದರ್ವೈಸ್ ಅದನ್ನ ನಾವು ನಂಬುವುದಿಲ್ಲ. ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂದ್ರೆ ಹಾ ಆ ವಸ್ತು ಇದೆ ಅಂತ ನಂಬ್ತೀವಿ, ಕಿವಿಗೆ ಕೇಳ್ತಾ ಇದೆ ಅಂದ್ರೆ ಹಾ ಆ ಸೌಂಡ್ ಇದೆ ಅಂತ ನಂಬ್ತೀವಿ. ಹಾಗಾಗಿ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ,
ನಮ್ಮ ಮೂರು ರೀತಿಯಲ್ಲಿ ನಾವು ಜ್ಞಾನವನ್ನ ಪಡಿಬಹುದು. ಒಂದು ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಅನುಮಾನ ಪ್ರಮಾಣ, ಇನ್ನೊಂದು ಶಬ್ದ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಾನು ಹೇಳಿದ ಹಾಗೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗಬೇಕು, ಇಂದ್ರಿಯಗಳ ಒಂದು ಪರಿಧಿ ಒಳಗಡೆ ಅದರ ಪರ್ಸೆಪ್ಷನ್ ಆಗ್ಬೇಕು ನಮ್ಗೆ. ಆವಾಗ ಮಾತ್ರ ನಾವು ಅದನ್ನ ಆ ವಸ್ತು ಬಗ್ಗೆ ನಮಗೆ ವಿಶ್ವಾಸ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಇದಕ್ಕಂತಾರೆ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷವಾಗಿ ನಾನು ಅದನ್ನ ಅನುಭವಿಸಬೇಕು, ನಾನು ಕಣ್ಣಲ್ಲಿ ನೋಡ್ಬೇಕು, ಕಿವಿಯಲ್ಲಿ ಕೇಳಬೇಕು, ಅಥವಾ ಕೈಯಲ್ಲಿ ಸ್ಪರ್ಶ ಮಾಡಬೇಕು, ಅಥವಾ ನಾಲಿಗೆಯಲ್ಲಿ ಟೇಸ್ಟ್ ಮಾಡಬೇಕು, ಅಥವಾ ಮೂಗಲ್ಲಿ ನಾನು ಅದರ ವಾಸನೆ ತಗೊಳ್ಳಿಕ್ಕೆ ಬರ್ಬೇಕು. ಸೊ ನಮ್ಮ ಎಲ್ಲಾ ಇಂದ್ರಿಯಗಳಿಗೆ ಅದು ಗೋಚರ ಆದ್ರೆ ಆ ವಸ್ತುವಿನ ಬಗ್ಗೆ ನಮಗೆ ವಿಶ್ವಾಸ ಬರ್ತದೆ. ಇದು ಯಾವ ರೀತಿ? ಪ್ರತ್ಯಕ್ಷ ಪ್ರಮಾಣ. ಇಂದ್ರಿಯಗಳಿಂದ ಡೈರೆಕ್ಟ್ ಸೆನ್ಸ್ ಪರ್ಸೆಪ್ಷನ್ ಅಂತ ಹೇಳ್ತಾರೆ. ಇಂದ್ರಿಯಗಳಿಂದ ನಾವು ಆ ಜ್ಞಾನವನ್ನ ಪಡೆಯುವುದು. ಆದ್ರೆ ಈ ರೀತಿ ಜ್ಞಾನ ಪಡಿಬೇಕಾದ್ರೆ ಈ ತರಹ ಜ್ಞಾನ ನಮ್ಗೆ ಯಾವಾಗಲೂ ಕೂಡ ಪರ್ಫೆಕ್ಟ್ ನಾಲೆಜ್ ಅನ್ನ ಕೊಡುವುದಿಲ್ಲ, ಪರಿಪೂರ್ಣ ಜ್ಞಾನವನ್ನ ಕೊಡುವುದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಅವರ್ ಸೆನ್ಸಸ್ ಆರ್ ಇಂಪರ್ಫೆಕ್ಟ್. ನಮ್ಮ ಇಂದ್ರಿಯಗಳೇ ಅಪರಿಪೂರ್ಣ ಇರಬೇಕಾದ್ರೆ ನಾವು ಆ ಇಂದ್ರಿಯಗಳ ಮಿತಿಗೆ ಬರದೇ ಇರುವಂತಹ ವಸ್ತುಗಳನ್ನ ನಮಗೆ ಗ್ರಹಿಸ್ಲಿಕ್ಕೆ ಆಗುದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಿದ್ದಾಗ ಆ ವಸ್ತುಗಳು ಇಲ್ಲ ಅಂತ ನಾವು ಹೇಳ್ಬಿಟ್ರೆ ನಮಗೆ ಮೂರ್ಖರು ಅಂತ ಹೇಳ್ತಾರೆ. ಉದಾಹರಣೆಗೆ ಸೌಂಡ್, ನಮ್ಮ ಕಿವಿಗೆ 20 ಹರ್ಟ್ಸ್ ಇಂದ 20,000 ಹರ್ಟ್ಸ್ ಒಳಗಡೆ ಏನು ಮಿತಿ ಇದೆ ಅಲ್ಲಿ ಇದು ಇಷ್ಟು ಮಾತ್ರ ನಮಗೆ ಕೇಳ್ತದೆ. ರೇಂಜ್ ಬಿಟ್ವೀನ್ 20 ಹರ್ಟ್ಸ್ 20 to 20,000 20 ಕಿಲೋ ಹರ್ಟ್ಸ್. ಇದ್ರ ಮಧ್ಯದಲ್ಲಿ ಎಷ್ಟು ಸೌಂಡ್ ಇದೆಯೋ ಅಷ್ಟೇ ನಮಗೆ ಕೇಳ್ತದೆ. ಇದಕ್ಕಿಂತ ಜಾಸ್ತಿ ಮತ್ತೆ ಇದಕ್ಕಿಂತ 20ಗಿಂತ ಕಡಿಮೆ ಮತ್ತೆ 20,000ಗಿಂತ ಜಾಸ್ತಿ ನಮಗೆ ಸೌಂಡ್ ಕೇಳಿಸ್ಕೊಳ್ಳೋದಿಲ್ಲ. ಹೀಗಿದ್ದಾಗ ಮಾತ್ರಕ್ಕೆ ನಾವು ಇಲ್ಲ, ಆ 20,000ಗಿಂತ ಕಮ್ಮಿ ಸೌಂಡ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಇಂದ್ರಿಯಗಳು ಸೀಮಿತವಾಗಿದ್ದಾವೆ, ಅವರ್ ಸೆನ್ಸಸ್ ಆರ್ ಲಿಮಿಟೆಡ್. ಹಾಗಾಗಿ ನಮಗೆ ಆಗುದಿಲ್ಲ. ಅದೇ ರೀತಿ ನೀವು ತಗೊಳ್ಳಿ, ನಾಲಿಗೆ ಕೂಡ ಪ್ರತಿ ಸಲ ನಿಮ್ಗೆ ಕರೆಕ್ಟ್ ಟೇಸ್ಟ್ ಕೊಡುವುದಿಲ್ಲ. ನೀವು ಒಂದು ಸಿಹಿ ತಿನಿಸನ್ನ ತಿಂದು ನೆಕ್ಸ್ಟ್ ಅದೇ ಇನ್ನೊಂದು ಮತ್ತು ಸಿಹಿ ತಿನಿಸನ್ನ ತಿನ್ಲಿಕ್ಕೆ ಹೋದ್ರೆ ಅದರ ನಿಜವಾದ ರುಚಿ ಸರಿಯಾಗಿ ಗೊತ್ತಾಗುದಿಲ್ಲ. ಅದರದ ಸಿಹಿತನ ನಮ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಒಂದು ಹುಳಿ ವಸ್ತು ತಿಂದು ಇನ್ನೊಂದು ಹುಳಿ ವಸ್ತು ತಿಂದ್ರೆ ಅದು ಗೊತ್ತಾಗುದಿಲ್ಲ. ಸೊ ಹಾಗಾಗಿ ನಮ್ಮ ಟಂಗ್ ಕೂಡ ಇಂಪರ್ಫೆಕ್ಟ್. ಅದೇ ರೀತಿ ನಮ್ಮ ಕಣ್ಣುಗಳು. ಸೂರ್ಯ ಈ ಭೂಮಿಗಿಂತ 14,000 ಪಟ್ಟು ದೊಡ್ಡ ಆಕಾರ, ಸೂರ್ಯನ ಗಾತ್ರ ಭೂಮಿಗಿಂತ 14,000 ಟೈಮ್ಸ್ ಬಿಗರ್ ದೆನ್ ಅರ್ತ್ ಸನ್. ಅದರ ಸೂರ್ಯ ಎಷ್ಟು ಕಾಣ್ತಾನೆ ನಮ್ಗೆ? ನಮ್ಮ ಲಿಮಿಟೆಡ್ ಕಣ್ಣಿಗೆ ಸೂರ್ಯ ಒಂದು ಸಣ್ಣ ಒಂದು ಬೆಂಕಿಯ ಒಂದು ರೌಂಡ್ ರೆಡ್ ಕಲರ್ ಬಾಲ್ ತರ ನಮ್ಗೆ ಕಾಣ್ತಾನೆ. ಆದ್ರೆ ಅದು ಸತ್ಯ ಅಲ್ಲ, ಹೌದಲ್ಲ? ಸೊ ಅದೇ ರೀತಿ ಬಹಳಷ್ಟು ಕಡೆ ನಾವು ನಮ್ಮ ಕಣ್ಣಿನಿಂದ ಮೋಸ ಹೋಗ್ಬಿಡ್ತೀವಿ. ಏನೋ ಒಂದು ಕಾಣ್ಲಿಕ್ಕೆ ನಮ್ಗೆ ಏನೋ ಕಾಣುತ್ತೆ, ಬಟ್ ಅದು ಆಕ್ಚುಲಿ ಫ್ಯಾಕ್ಟ್ ಇರುವುದಿಲ್ಲ. ಹಾಗಾಗಿ ಒಬ್ಬರು ಒಳ್ಳೆ ಒಂದು ಹಾಡನ್ನ ಕೂಡ ಬರೆದಿದ್ದಾರೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಇಂಪರ್ಫೆಕ್ಟ್. ಸೊ ಹೀಗಿರುವಾಗ ನಾವು ಈ ಇಂದ್ರಿಯಗಳ ಮಿತಿಯಿಂದ ಆಚೆ ಇರುವಂತಹ ವಸ್ತುಗಳ ಅನುಭವ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ಪ್ರತ್ಯಕ್ಷ ಪ್ರಮಾಣ ಇಲ್ಲಿ ಫೇಲ್ ಆಗುತ್ತೆ. ಪರವ್ಯೋಮವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಭಗವಂತನ ಪರಂ ಧಾಮ, ಈ ಬ್ರಹ್ಮಾಂಡಕ್ಕಿಂತ ಆಚೆ ಇರುವಂತಹ ಭಗವಂತನ ಪರಾ ಪ್ರಕೃತಿಯನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ
ನಮ್ಗೆ ಶಿಲಪ್ರಭುಪಾದರು ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಬ್ರಹ್ಮಾಂಡದಲ್ಲೇ ಇರುವಂತಹ ಎಷ್ಟೊಂದು ವಸ್ತುಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಪ್ರಾಯೋಗಾಧಾರಿತ, ಇದು ನೆಕ್ಸ್ಟ್. ಇದು ಈಗ ಮೊದಲು ಪ್ರತ್ಯಕ್ಷ ಪ್ರಮಾಣ, ನೆಕ್ಸ್ಟ್ ಬರುತ್ತೆ ಜ್ಞಾನ ತಗೊಳ್ಳಿಕ್ಕೆ. ನೆಕ್ಸ್ಟ್ ಪ್ರಾಸೆಸ್ ಏನಂದ್ರೆ ಪ್ರಯೋಗಾಧಾರಿತ ಜ್ಞಾನ, ಅಂದ್ರೆ ಅನುಮಾನ ಪ್ರಮಾಣ, ಎಕ್ಸ್ಪೆರಿಮೆಂಟಲ್ ನಾಲೆಡ್ಜ್. ಈ ಎಕ್ಸ್ಪೆರಿಮೆಂಟಲ್ ನಾಲೆಡ್ಜ್ ಅಲ್ಲಿ ಏನಾಗ್ತದೆ ಅಂದ್ರೆ, ನಾವು ನಮ್ಮ ಇಂದ್ರಿಯಗಳಿಂದ ಏನನ್ನ ನಾವು ಅರ್ಥ ಮಾಡ್ಕೋತೀವಿ, ಅದರ ಮೇಲೆ ನಾವು ಪ್ರಯೋಗಗಳನ್ನ ಮಾಡಿ ಒಂದು ಕನ್ಕ್ಲೂಷನ್ಗೆ, ಒಂದು ನಿರ್ಣಯಕ್ಕೆ ಬರ್ತೀವಿ, ಇದು ಹೀಗೆ ಅಂತ. ಪ್ರಯೋಗಾಧಾರಿತ ಜ್ಞಾನವು ಈ ಪ್ರತ್ಯಕ್ಷ ಜ್ಞಾನದ ಮೇಲೆ ಆಧಾರಿತವಾಗಿರುವುದರಿಂದ ಈ ಪ್ರಯೋಗಾಧಾರಿತ ಜ್ಞಾನ ಕೂಡ ಅಪರಿಪೂರ್ಣ. ಇದು ಕೂಡ ನಮ್ಗೆ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುವುದಿಲ್ಲ. ಹಾಗಾಗಿ ಪ್ರಯೋಗಾಧಾರಿತ ಜ್ಞಾನದಿಂದ ನಾವು ಈ ಐಹಿಕ ಬ್ರಹ್ಮಾಂಡವನ್ನೇ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಿದ್ದಾಗ ಭಗವಂತ ಹಾಗೂ ಅವನ ಸಾಮ್ರಾಜ್ಯವನ್ನ ಅರ್ಥ ಮಾಡಿಕೊಳ್ಳುವ ವಿಷಯನೇ ಇಲ್ಲ. ಮೂರನೇದಾಗಿ ಈಗ ಓಕೆ, ಮೂರನೇದಾಗಿ ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತೆ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣದಲ್ಲಿ ಏನಾಗ್ತದೆ ಅಂದ್ರೆ, ವ್ಯಕ್ತಿ ಜ್ಞಾನವನ್ನ ಪಡಿಬೇಕಂದ್ರೆ, ಸತ್ಯವನ್ನ ತಿಳ್ಕೋಬೇಕಂದ್ರೆ ತನ್ನ ಇಂದ್ರಿಯಗಳ ಮೇಲೆ ಅವಲಂಬಿತರಾಗಿರುವುದಿಲ್ಲ. ಡಸ್ ನಾಟ್ ಡಿಪೆಂಡ್ ಆನ್ ದ ಸೆನ್ಸ್ ಪರ್ಸೆಪ್ಷನ್. ಮತ್ತು ಈ ಪ್ರಾಯೋಗಿಕ ಜ್ಞಾನದ ಮೇಲೂ ಕೂಡ ಡಿಪೆಂಡ್ ಆಗಿರುವುದಿಲ್ಲ. ಆದ್ರೆ ಯಾವ ಆಧಾರದ ಮೇಲೆ ಜ್ಞಾನ ಪಡಿತಾನೆ? ಈ ಶಬ್ದ ಪ್ರಮಾಣದ ಮುಖಾಂತರ ಜ್ಞಾನ ಪಡೆಯುವಂತಹ ವ್ಯಕ್ತಿ ಆಥರೈಸ್ಡ್ ಪರ್ಸನ್. ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಗೆ ತಿಳ್ಕೋಬೇಕು, ಆ ವಿಷಯದಲ್ಲಿ ಒನ್ ಹೂ ಇಸ್ ಆಥರೈಸ್ಡ್, ಅಧಿಕೃತವಾದಂತಹ ವ್ಯಕ್ತಿಯಿಂದ ಕೇಳಿಕೊಂಡು ಅದರ ಬಗ್ಗೆ ಆ ವಿಷಯದ ಸತ್ಯವನ್ನ ಅರ್ಥ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್, ನಾವು ಸ್ಕೂಲಿಗೆ ಹೋಗಿದ್ವಿ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಲ್ಲಿ ಟೀಚರ್ಸ್ ಬಹಳಷ್ಟು ಏನೇನೋ ಹೇಳ್ಕೊತಾರೆ. ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್, 2 + 2 = 4 ಅಂತ ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಲ್ಲಿ. ಅದನ್ನ ನಾವು ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ತೀವಿ, ವಿದೌಟ್ ಪ್ರತ್ಯಕ್ಷ ಪ್ರಮಾಣ, ವಿದೌಟ್ ಅನುಮಾನ ಪ್ರಮಾಣ, ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ತೀವಿ. ಯಾಕೆಂದ್ರೆ ಸ್ಕೂಲಲ್ಲಿ ಹೇಳ್ಕೊಡುವಂತಹ ಟೀಚರ್ ಏನಿದ್ದಾರೆ, that teacher is authorized person in that field to teach that subject. ಆ ವಿಷಯವನ್ನ ಕಲಿಸ್ಕೊಡ್ಲಿಕ್ಕೆ ಆ ವ್ಯಕ್ತಿ, ಆ ಶಿಕ್ಷಕರು ಅವರು ಅಧಿಕೃತರಾಗಿರ್ತಾರೆ. ಅದೇ ರೀತಿ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಹೋಗ್ತೀವಿ, ನೋಡ್ತೀವಿ ಬೇರೆ ಯಾವುದೋ ಕಂಟ್ರಿಯಲ್ಲಿ ಯಾವುದೋ ಒಂದು ಪ್ಲೇನ್ ಕ್ರಾಶ್ ಆಯ್ತು, ಅಥವಾ ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು, ಅಥವಾ ಏನೋ ಒಂದು ದೊಡ್ಡ ಇದು ಆಯ್ತು. ಇದೆಲ್ಲ ನಾವು ಟಿವಿಯಲ್ಲಿ ಕೇಳ್ತೀವಿ, ರೇಡಿಯೋದಲ್ಲಿ ಕೇಳ್ತೀವಿ, ಟಿವಿದಲ್ಲಿ ನೋಡ್ತೀವಿ, ಮತ್ತೆ ನಂಬ್ತೀವಿ. ಇದಕ್ಕಂತಾರೆ ಶಬ್ದ ಪ್ರಮಾಣ. ಗೇನಿಂಗ್ ದ ನಾಲೆಜ್ ಬೈ ಹಿಯರಿಂಗ್. ಸೊ ಇದೇ ರೀತಿ ಯಾವಾಗ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂತಹ ವಿಷಯ ಬರ್ತದೆ, ಭಗವಂತನ ಧಾಮವನ್ನ ಅರ್ಥ ಮಾಡ್ಕೊಳ್ಳುವಂತಹ ವಿಷಯ ಬರುತ್ತೆ, ಈ ವಿಷಯಗಳು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೆ ಇರುವಂತಹ ವಿಷಯಗಳು, ನಮ್ಮ ಪ್ರಾಯೋಗಿಕ ಜ್ಞಾನಕ್ಕೆ, ನಮ್ಮ ಪ್ರಯೋಗಗಳಿಗೆ ಅವರ ಮಿತಿ ಒಳಗಡೆ ಬರದೇ ಇರುವಂತಹ ವಿಷಯಗಳು. ಹಾಗಾಗಿ ಈ ವಿಷಯಗಳಲ್ಲಿ ನಾವು ಈ ಜ್ಞಾನವನ್ನ, ಭಗವಂತನ ಬಗ್ಗೆ ಇರುವಂತಹ ಸತ್ಯವನ್ನ ನಾವು ಶಬ್ದ ಪ್ರಮಾಣದ ಮುಖಾಂತರ ತಿಳ್ಕೊಬೇಕು. ಕೇಳುವುದರ ಅಧಿಕೃತವಾದಂತಹ ವ್ಯಕ್ತಿಯಿಂದ ಕೇಳುವುದರ ಮುಖಾಂತರ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಶಿಲಪ್ರಭುಪಾದರು ಈ ಇದರಲ್ಲಿ. ಯಾರಾದ್ರೂ ಹೇಳ್ತೀರಾ ಏನು ಉದಾಹರಣೆ ಕೊಟ್ಟಿದ್ದಾರೆ ಅಂತ ಶಿಲಪ್ರಭುಪಾದರು? ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡಿ ಪ್ರಯತ್ನ ಮಾಡಬಹುದು.
ಹರೇ ಕೃಷ್ಣ. ಈ ಪ್ಯಾರಾಗ್ರಾಫ್ ಅಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ಒಂದು ಮಗು, ಒಂದು ಸನ್ನಿವೇಶ ಈ ರೀತಿ ಇದೆ ಅಂತ ಅನ್ಕೊಳ್ಳಿ. ಮಗುಗೆ ತಂದೆ ಯಾರು ಅಂತ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈಗ ಮಗು ತಂದೆ ಯಾರು ಅಂತ ಅರ್ಥ ಮಾಡ್ಕೋಬೇಕು, ಸತ್ಯವನ್ನ ತಿಳ್ಕೋಬೇಕು ತಂದೆಯ ಬಗ್ಗೆ ಅಂದ್ರೆ ಈ ಮೂರೂ ವಿಧಾನಗಳನ್ನ ಬಳಸಬಹುದು: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತೆ ಶಬ್ದ ಪ್ರಮಾಣ. ಪ್ರತ್ಯಕ್ಷವಾಗಿ ಇಂದ್ರಿಯಗಳಿಂದ ಪ್ರಯತ್ನ ಪಡುವುದು ತಿಳ್ಕೊಳ್ಳಿಕ್ಕೆ, ಅಥವಾ ಪ್ರಾಯೋಗಿಕ ಪ್ರಯೋಗದಿಂದ ಪ್ರಯತ್ನ ಪಡುವುದು, ಅಥವಾ ಕೇಳುವುದರಿಂದ. ಈಗ ಅವರು ಪ್ರತ್ಯಕ್ಷ ಪ್ರಮಾಣದಲ್ಲಿ ಅವರು ಪ್ರಯತ್ನ ಪಟ್ರೆ, ಈಗ ಹೇಗೆ ಪ್ರಯತ್ನ ಪಡಬಹುದು? ನನ್ನ ತಂದೆ ಯಾರು ಅಂದ್ರೆ ಅವನ ತರ ನಾನು ಕಾಣ್ತಿರ್ತೀನಿ. ಈಗ ಯಾರ ಮುಖ ನಂತರ ಕಾಣ್ತಾ ಇದೆ, ಅಥವಾ ಯಾರ ಬಣ್ಣ ನಂತರ ಇದೆ, ಯಾರ ಕೂದಲು ನಂತರ ಇದೆ, ಯಾರ ಮೂಗು ನಂತರ ಇದೆ, ಈ ರೀತಿ ನೀವು ಪರೀಕ್ಷೆ ಮಾಡ್ತಾ ಹೋದ್ರೆ ಪ್ರತ್ಯಕ್ಷ ಪ್ರಮಾಣದಲ್ಲಿ ಇಡೀ ಜನ್ಮ ಹುಡುಕಿದ್ರು ಕೂಡ ನಿಮ್ಗೆ ನಿಮ್ಮ ನಿಜವಾದ ತಂದೆ ಸಿಗುವುದು ಕಷ್ಟ ಇದೆ. ಅದೇ ರೀತಿ ಪ್ರಾಯೋಗಿಕ ಜ್ಞಾನ, ಹಲವಾರು ಪ್ರಯೋಗಗಳನ್ನ ಮಾಡ್ತೀನಿ. ಮತ್ತೆ ಇವಾಗ ತುಂಬಾ ವಿಜ್ಞಾನ ತುಂಬಾ ಮುಂದುವರೆದಿದೆ. ನಾವು ಬಹಳಷ್ಟು ಪ್ರಯೋಗಗಳನ್ನ ಮಾಡಬಹುದು ಮತ್ತೆ ಕಂಡುಹಿಡಿಬಹುದು. ಆ ರೀತಿ ನಾನು ಬಹಳಷ್ಟು ಪ್ರಯೋಗಗಳನ್ನ ಮಾಡ್ತೀನಿ ಮತ್ತೆ ಕಂಡುಹಿಡಿತೀನಿ. ಈ ರೀತಿ ಮಾಡಿದೆ DNA ಟೆಸ್ಟ್ ಅಂತಾರೆ, ಅದು ಇದು ಅಂತ. ಒಂದ್ ವೇಳೆ DNA ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಈ ಜಗತ್ತಲ್ಲಿ ಎಷ್ಟು ಮೇಲ್ ಪಾಪ್ಯುಲೇಷನ್ ಇದೆಯೋ ಅವರೆಲ್ಲರ ಜೊತೆ ನಮ್ಮ DNA ಅನ್ನ ಹೋಲಿಸ್ಬೇಕಂದ್ರೆ ಇಟ್ ವಿಲ್ ಟೇಕ್ ಅರೌಂಡ್ 600 years ಅಂತೆ. ಯಾರೋ ಒಂದು ಸರ್ವೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. 600 ವರ್ಷಗಳು ಬೇಕಾಗ್ಬೋದಂತೆ. 600 ವರ್ಷ ಯಾರು ಬದುಕಿರ್ತಾರೆ ಅದನ್ನ. ಸೊ ಹಾಗಾಗಿ ಪ್ರಯೋಗಾಧಾರಿತ ಜ್ಞಾನವು ಕೂಡ ವಿಫಲ ಆಗುತ್ತೆ. ಕೊನೆಗೆ ಶಬ್ದ ಪ್ರಮಾಣದಲ್ಲಿ ಆ ಮಗು ಏನ್ ಮಾಡ್ಬೇಕಂದ್ರೆ ಸೀದಾ ತನ್ನ ತಾಯಿ ಹತ್ರ ಹೋಗಿ ಕೇಳಬೇಕು, ಅಮ್ಮ ನನ್ನ ಅಪ್ಪ ಯಾರು? ಮತ್ತೆ ತಾಯಿ ಏನ್ ಹೇಳ್ತಾರೆ ಅದನ್ನೇ ಸತ್ಯ ಎಂದು ಒಪ್ಕೋಬೇಕು. ಒಂದು ವೇಳೆ ತಾಯಿ ಮೋಸ ಮಾಡಿದ್ರೆ ಬೇರೆ ಗತಿ ಇಲ್ಲ. ಹಾಗಾಗಿ ಹೇಗೆ ಒಂದು ನನ್ನ ತಂದೆ ಯಾರು ಎಂದು ನಾನು ತಿಳ್ಕೋಬೇಕಂದ್ರೆ, the most perfect person, the most perfect way to understand who is my father is to go and ask my mother. ನನ್ನ ತಂದೆ ಯಾರು ಅಂತ ನಾನು ತಿಳ್ಕೋಬೇಕಂದ್ರೆ ನನ್ನ ತಾಯಿಗೆ ಹೋಗಿ ಕೇಳಬೇಕು. ತಾಯಿ ಏನು ಉತ್ತರ ಕೊಡ್ತಾರೆ ಅದನ್ನೇ ನಾನು ಸತ್ಯ ಎಂದು ಅರ್ಥ ಮಾಡ್ಕೋಬೇಕು. ಇದೇ ರೀತಿ ಭಗವಂತ ಯಾರು, ಭಗವಂತನ ಧಾಮ ಏನು ಎಂದು ನಾವು ತಿಳ್ಕೋಬೇಕಂದ್ರೆ ನಾವು ಈ ಪ್ರತ್ಯಕ್ಷ ಪ್ರಮಾಣ, ಪ್ರಯೋಗಾಧಾರಿತ ಜ್ಞಾನದಿಂದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದನ್ನ ನಾವು ಒಬ್ಬ ಅಧಿಕೃತವಾದಂತಹ ವ್ಯಕ್ತಿಯಿಂದ ಮಾತ್ರ ತಿಳ್ಕೋಬಹುದು, ಕೇಳ್ಕೊಳ್ಳೋದ್ರಿಂದ ತಿಳ್ಕೋಬಹುದು. ಕೃಷ್ಣನಿಂದಲೇ, ಆ ಭಗವಂತನಿಂದಲೇ ಶುರುವಾದಂತಹ ಪರಂಪರೆಯಲ್ಲಿ ಬಂದಿರುವಂತಹ ಅಧಿಕೃತವಾದಂತಹ ಆಚಾರ್ಯರಿಂದ ಕೇಳಿಕೊಂಡು ನಾವು ಭಗವಂತ ಯಾರು, ಭಗವಂತನ ಧಾಮ ಏನು, ಅದು ಹೇಗಿರ್ತದೆ, ಅದು ಎಲ್ಲಿದೆ, ಭಗವಂತ ಹೇಗಿದ್ದಾನೆ, ಅವನು ಹೇಗ್ ಕಾಣ್ತಾನೆ, ಇವೆಲ್ಲಾ ಡೀಟೇಲ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಬೇರೆ ರೀತಿ ನಾವು ಪ್ರಯತ್ನ ಪಡ್ತಾ ಇದ್ರೆ ಇಡೀ ಜೀವನ ಪ್ರಯತ್ನ ಪಡ್ತೀವಿ. ಜೀವನ ಆದ ನಂತರ ಜೀವನ, ಕೋಟಿಗಟ್ಲೆ ಜೀವನ ನಾವು ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಇಂದ್ರಿಯಗಳಿಂದ, ಪ್ರಯೋಗಗಳಿಂದ ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವುದು ಸಾಧ್ಯ ಇಲ್ಲ. ಪರಸ್ತು ಭಾವ ಎಂದರೆ ಪರಾ ಪ್ರಕೃತಿ. ವ್ಯಕ್ತ ಎನ್ನುವ ಶಬ್ದವು ನಮ್ಮ ದೃಷ್ಟಿಗೆ ಗೋಚರಿಸುತ್ತಿರುವ ವಸ್ತುವನ್ನು ಸೂಚಿಸುತ್ತದೆ. ವ್ಯಕ್ತ ಭೂಮಿ, ಸೂರ್ಯ, ತಾರೆಗಳು ಹಾಗೂ ಗ್ರಹಗಳ ಮೂಲಕ ಈ ಐಹಿಕ ಬ್ರಹ್ಮಾಂಡವು ವ್ಯಕ್ತವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಬ್ರಹ್ಮಾಂಡದ ಆಚೆ ಇನ್ನೊಂದು ಪ್ರಕೃತಿ ಇದೆ, ಅದು ನಿತ್ಯ ಸತ್ಯವಾದದ್ದು, ಅವ್ಯಕ್ತಾತ್ ಸನಾತನಃ. ಈ ಐಹಿಕ ಪ್ರಕೃತಿಗೆ ಕೊನೆ ಮೊದಲು ಎಂಬುದುಂಟು. ಈ ಐಹಿಕ ಪ್ರಕೃತಿಗೆ ಕೊನೆ
ಮತ್ತೆ ಮೊದಲು ಎಂಬುದು ಉಂಟು. ಆದರೆ ಆಧ್ಯಾತ್ಮಿಕ ಪ್ರಕೃತಿಯು ಸನಾತನ, ಅದು ನಿತ್ಯ. ಅದಕ್ಕೆ ಪ್ರಾರಂಭ ಮತ್ತೆ ಅಂತ್ಯ ಅನ್ನೋದು ಇಲ್ಲ, ಅದು ಸನಾತನ. ಸನಾತನ ಪದದ ಅರ್ಥನೇ ಅದು. ಪ್ರಾರಂಭನೂ ಇಲ್ಲ, ಮಧ್ಯನೂ ಇಲ್ಲ, ಅಂತ್ಯನೂ ಇಲ್ಲ, ಅದು ಶಾಶ್ವತ. ಅದಕ್ಕೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಹೀಗಿರುವುದು ಹೇಗೆ ಸಾಧ್ಯ? ಆಕಾಶದಲ್ಲಿ ಮೋಡಗಳು ತೇಲಾಡುತ್ತಿರುವಾಗ ಇಡೀ ಅಂಬರವು ಮುಗಿಲುಗಳಿಂದಲೇ ತುಂಬಿ ಹೋಗಿರುವಂತೆ ಕಾಣುತ್ತದೆ. ಆದರೆ ಹೀಗೆ ಮೋಡ ಕವಿದಿರುವುದು ಇಡೀ ಆಕಾಶದ ಒಂದು ಅತಿ ಸಣ್ಣ ಭಾಗಕ್ಕೆ ಮಾತ್ರ. ಆಕಾಶದ ಕೆಲವು ಭಾಗಗಳನ್ನಷ್ಟೇ ಮುಗಿಲುಗಳು ಕವಿದಿದ್ದರೂ ನಾವು ಗಾತ್ರದಲ್ಲಿ ಅತಿ ಸಣ್ಣವರಾದ್ದರಿಂದ ಇಡೀ ಆಕಾಶವೇ ಮೋಡಗಳಿಂದ ಮುಚ್ಚಿ ಹೋಗಿರುವಂತೆ ತೋರುತ್ತದೆ. ನಮಗೆ ಇದು ಅನುಭವ ಇದೆ, ಹೌದಲ್ಲ? ಅಂತಹ ದೊಡ್ಡ ವಿಶ್ವದಲ್ಲಿ, ಯೂನಿವರ್ಸ್ ಅಲ್ಲಿ ಒಂದು ಗ್ರಹ ಇದೆ, ಭೂಮಿ ಅಂತ. ಅಂತಹ ದೊಡ್ಡ ಭೂಮಿ ಗ್ರಹದಲ್ಲಿ ಹಲವಾರು ನೂರಾರು ದೇಶಗಳಿದಾವೆ. ಆ ನೂರಾರು ದೇಶಗಳಲ್ಲಿ ಒಂದು ದೇಶ ಭಾರತ. ಆ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿದಾವೆ. ಆ ರಾಜ್ಯದಲ್ಲಿ ಒಂದು ರಾಜ್ಯ ಕರ್ನಾಟಕ. ಈ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಿದಾವೆ. ಅದರಲ್ಲಿ ಒಂದು ಬೆಂಗಳೂರು. ಆ ಬೆಂಗಳೂರಲ್ಲಿ ಹಲವಾರು ಬೇರೆ ಬೇರೆ ಊರುಗಳಿದಾವೆ. ಆ ಊರಲ್ಲಿ ಒಂದು ಊರು ರಾಜಾಜಿನಗರ. ಮತ್ತೆ ಈ ರಾಜಾಜಿನಗರದಲ್ಲಿ ಹಲವಾರು ಮನೆಗಳಿದಾವೆ. ಆ ಮನೆಗಳಲ್ಲಿ ಒಂದು ಮನೆಯಲ್ಲಿ ನಾನು ಕುಳಿತು ಮೇಲೆ ನೋಡಿದಾಗ ಇಡೀ ಆಕಾಶವೇ ಮೋಡದಿಂದ ತುಂಬಿದೆ ಎಂದು ಭಾವಿಸುತ್ತೇವೆ. ಆದ್ರೆ ಈ ಮೋಡ ಆಕಾಶದ ಒಂದು ಸಣ್ಣ ಭಾಗವನ್ನ ಮಾತ್ರ ಕವರ್ ಮಾಡಿದೆ. ಅದು ನಮ್ಮ ದೃಷ್ಟಿಯನ್ನ ಅದು ಕವರ್ ಮಾಡಿದೆ ವಿನಃ ಅದು ಆಕಾಶವನ್ನ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದೇ ರೀತಿ ಈ ಇಡೀ ಆಕಾಶವೇ ಅಗಾಧ ವ್ಯಾಪ್ತಿಯ ಆಧ್ಯಾತ್ಮಿಕ ವ್ಯೋಮವನ್ನು ಮಹತ್ತತ್ವವು ಜಡ ಕವಿದಿದೆ. ಮೋಡಕ್ಕೆ ಕೊನೆ ಮೊದಲು ಎಂಬುದು ಹೇಗೆ ಉಂಟೋ ಹಾಗೆ ಈ ಐಹಿಕ ಪ್ರಕೃತಿಗೂ ಕೊನೆ ಮೊದಲು ಎಂಬುದಿದೆ. ಮೋಡಗಳು ಸರಿದು ಹೋಗಿ ಅಂಬರವು ನಿರ್ಮಲವಾದಾಗ ನಮಗೆ ಅವಿರುವ ನೈಜ ರೂಪದಲ್ಲಿ ಗೋಚರಿಸುತ್ತದೆ. ಇದೇ ರೀತಿ ನಮ್ಮ ದೇಹವು ಚೇತನಾತ್ಮವನ್ನು ಕವಿದಿರುವ ಒಂದು ಮೋಡದ ತುಣುಕಿನಂತೆ. ಈ ಕವಚ ಸ್ವಲ್ಪ ಕಾಲ ಇರುತ್ತದೆ, ಇದ್ದು ಕೆಲವು ಉಪಫಲಗಳನ್ನು ನೀಡುತ್ತದೆ. ಕ್ರಮೇಣ ಕರಗಿ ಹೋಗಿ ನಿಶ್ಶೇಷವಾಗುತ್ತದೆ. ನಮ್ಮ ಕಣ್ಣಿಗೆ ಕಾಣುವ ಯಾವುದೇ ಬಗೆಯ ಐಹಿಕ ಸಂಗತಿಯಾದರೂ ಐಹಿಕ ಪ್ರಕೃತಿಯ 6 ಬಗೆಯ ಭೌತಿಕ ಪರಿವರ್ತನೆಗಳಿಗೆ ಒಳಪಟ್ಟದ್ದೇ ಆಗಿರುತ್ತದೆ. ಹುಟ್ಟು, ಬೆಳವಣಿಗೆ, ಕೆಲಕಾಲದ ಬದುಕು, ಉಪಫಲದ ಉತ್ಪಾದನೆ, ನಶಿಸುವುದು ಹಾಗೂ ಕೊನೆಗೆ ಇಲ್ಲವಾಗುವುದು. ಇವೇ ಆ 6 ಭೌತಿಕ ಪರಿವರ್ತನೆಗಳು. ಹೀಗೆ ಮೋಡಗಳಂತೆ ಪರಿವರ್ತನಶೀಲವಾಗಿರುವ ಪ್ರಕೃತಿಯನ್ನು ಮೀರಿದ ಆಧ್ಯಾತ್ಮಿಕ ಪ್ರಕೃತಿ ಹೊಂದಿದ್ದು ಅದು ನಿತ್ಯ ನಿರಂತರವೆಂದು ಕೃಷ್ಣನು ಸೂಚಿಸುತ್ತಾನೆ. ಮೇಲಾಗಿ ಈ ಐಹಿಕ ಪ್ರಕೃತಿಯು ಖಿಲವಾದ ಬಳಿಕವೂ ಆ ಅವ್ಯಕ್ತಾತ್ ಸನಾತನಃ ಎಂಬುದು ಉಳಿದಿರುತ್ತದೆ. ಐಹಿಕ ಹಾಗೂ ಆಧ್ಯಾತ್ಮಿಕ ವ್ಯೋಮಗಳ ಬಗೆಗೆ ವೈದಿಕ ಸಾಹಿತ್ಯ ಗ್ರಂಥಗಳಲ್ಲಿ ವಿಪುಲವಾದ ವಿವರಗಳಿವೆ. ಶ್ರೀಮದ್ ಭಾಗವತದ 2ನೆಯ ಸ್ಕಂದದಲ್ಲಿ ಆಧ್ಯಾತ್ಮಿಕ ವ್ಯೋಮ ಹಾಗೂ ಅದರ ನಿವಾಸಿಗಳ ಬಗೆಗೆ ವರ್ಣನೆಗಳುಂಟು. ಶ್ರೀಮದ್ ಭಾಗವತದ 2ನೆಯ ಸ್ಕಂದದಲ್ಲಿ ಆಧ್ಯಾತ್ಮಿಕ ಅಂಬರದಲ್ಲಿ ಆಧ್ಯಾತ್ಮಿಕ ವಿಮಾನಗಳಿದ್ದು ಅಲ್ಲಿ ವಾಸಿಸುವ ಮುಕ್ತಾತ್ಮರು ಈ ವಿಮಾನಗಳಲ್ಲಿ ಕೂತು ಮಿಂಚಿನ ವೇಗದಲ್ಲಿ ಸಂಚರಿಸುತ್ತಾರೆಂಬ ವಿವರವು ಕೂಡ ಶ್ರೀಮದ್ ಭಾಗವತದಲ್ಲುಂಟು. ನಮ್ಮ ಈ ಐಹಿಕ ಜಗತ್ತಿನಲ್ಲಿ ಏನೇನನ್ನು ಕಾಣಬಹುದೋ
ಅವೆಲ್ಲವೂ ವಾಸ್ತವವಾಗಿ ಆಧ್ಯಾತ್ಮಿಕ ಅಂಬರದಲ್ಲೂ ಇವೆ. ಇಲ್ಲಿ ಈ ನಮ್ಮ ಇಹಲೋಕದಲ್ಲಿರುವುದೇನಿದ್ದರೂ ಆಧ್ಯಾತ್ಮಿಕ ಲೋಕದಲ್ಲಿರುವುದರ ನಕಲು ಅಥವಾ ನೆರಳು. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಈ ಭೌತಿಕ ಜಗತ್ತು, ನೀವು ಒಂದು ನದಿಯ ದಡದ ಮೇಲೆ ನಿಂತುಕೊಂಡ್ರೆ ಆ ನದಿಯ ಬೇರೆ ದಡದ ಕಡೆಗೆ ಒಂದು ಗಿಡ ಇದ್ದರೆ ಆ ಗಿಡದ ಎಕ್ಸಾಕ್ಟ್ ಆಪೋಸಿಟ್ ರಿಫ್ಲೆಕ್ಷನ್ ನಿಮ್ಗೆ ಆ ನೀರಲ್ಲಿ ಕಾಣ್ತದೆ. ಹೇಗೆ ಆ ಗಿಡದ ಸಂಪೂರ್ಣ ರಿಫ್ಲೆಕ್ಷನ್ ನಿಮ್ಗೆ ನೀರಲ್ಲಿ ಕಾಣ್ತದೆ, ಮತ್ತೆ ಆ ನೀರಲ್ಲಿ ಆ ಗಿಡದ ಮೇಲಿನ ಭಾಗ ಏನಿದೆ ಅದು ಕೆಳಗಡೆ ಕಾಣ್ತದೆ. ಆ ಗಿಡದ ಬೇರುಗಳು ಕೆಳಗಡೆ ಇದ್ದಾವೆ, ಆದರೆ ನೀರಲ್ಲಿ ಕಾಣುವಂತಹ ಪ್ರತಿಬಿಂಬದಲ್ಲಿ ಅದರ ಬೇರುಗಳು ಮೇಲೆ ಕಾಣ್ತವೆ. ಇದೇ ರೀತಿ ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚ. ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ ಈ ಭೌತಿಕ ಪ್ರಪಂಚ. ಈ ನಮ್ಮ ಇಹಲೋಕದಲ್ಲಿರುವುದೇನಿದ್ದರೂ ಆಧ್ಯಾತ್ಮಿಕ ಲೋಕದಲ್ಲಿರುವುದರ ನಕಲು ಅಥವಾ ನೆರಳು. ಚಲನಚಿತ್ರದಲ್ಲಿ ನಾವು ನೈಜ ವಸ್ತುವೊಂದರ ತದ್ರೂಪವನ್ನು ನೋಡುವಂತೆ ಈ ಐಹಿಕ ಜಗತ್ತೇನಿದ್ದರೂ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ವಸ್ತುಗಳೇ ಆಗಿದ್ದು ಇಲ್ಲಿನವು ಅಲ್ಲಿನವುಗಳ ಮಾದರಿಗಳಾಗಿವೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಬಟ್ಟೆ ಅಂಗಡಿಗಳ ಮುಂದೆ ಒಬ್ಬ ಸುಂದರ ತರುಣಿಯ ಹಾಗೆ ಕಾಣುವ ಬೊಂಬೆಯೊಂದನ್ನು ನಿಲ್ಲಿಸುತ್ತಾರಲ್ಲ, ಇದು ಹಾಗೆಯೇ. ಅಂಗಡಿಯ ಮುಂದಿನ ಸ್ತ್ರೀ ಗೊಂಬೆಯು ನಕಲಿ ಎನ್ನುವುದು ಪ್ರತಿಯೊಬ್ಬ ವಿವೇಕಿಗೂ ತಿಳಿದಿರುತ್ತದೆ. ಆಧ್ಯಾತ್ಮಿಕ ಜಗತ್ತು ನೈಜವಾದ್ದರಿಂದ ಅದರ ನಕಲು ರೂಪವಾದ ಐಹಿಕ ಪ್ರಪಂಚವು ನೈಜವೆಂಬಂತೆಯೇ ಕಾಣುತ್ತದೆ ಎಂದು ಶ್ರೀಧರ ಸ್ವಾಮಿಯವರು ಹೇಳುತ್ತಾರೆ. ನೈಜತೆ ಎಂಬ ಶಬ್ದವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನೈಜತೆ ಎಂದರೆ ಯಾವುದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಉಳಿಯುತ್ತದೆಯೋ ಅದು. ನೈಜತೆ ಎಂದರೆ ನಿತ್ಯತೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿಃ. ಅಸ್ತಿತ್ವದಲ್ಲಿರುವುದಕ್ಕೆ ಬಾಳಿಕೆಯೂ ಇರುವುದಿಲ್ಲ, ಅಸ್ತಿತ್ವದಲ್ಲಿ ಇಲ್ಲದಿರುವುದಕ್ಕೆ ಬಾಳಿಕೆಯೂ ಇರುವುದಿಲ್ಲ, ಮತ್ತು ಅಸ್ತಿತ್ವದಲ್ಲಿ ಇರುವುದಕ್ಕೆ ನಾಶವು ಇಲ್ಲವೆಂದು ಸತ್ಯವನ್ನು ಬಲ್ಲವರು ಹೇಳುತ್ತಾರೆ. ಈ ಋಷಿ ಜನರು ಆ ಎರಡರ ಸ್ವಭಾವವನ್ನು ಪರೀಕ್ಷಿಸಿಯೇ ಈ ಮಾತನ್ನು ಆಡಿದ್ದಾರೆ. ಯಾವುದು ಅಸ್ತಿತ್ವದಲ್ಲಿ ಇಲ್ಲವೋ ಅದಕ್ಕೆ ಬಾಳಿಕೆ ಇಲ್ಲ, ಯಾವುದು ಅಸ್ತಿತ್ವದಲ್ಲಿ ಇದೆಯೋ ಅದಕ್ಕೆ ನಾಶ ಇಲ್ಲ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ ತ್ವನಯಸ್ತತ್ವದರ್ಶಿವಿಹಿ. ತತ್ವದರ್ಶಿ ಅಂದ್ರೆ ಯಾರು ಸತ್ಯವನ್ನ ಕಂಡಿದ್ದಾರೆ ಅವರು ಹೇಳ್ತಾರೆ ಈ ಮಾತನ್ನ. ಕೃಷ್ಣನೇ ನಿಜವಾದ ಸುಖ. ಇದಕ್ಕೆ ಹೋಲಿಸಿದರೆ ತತ್ಕಾಲದ್ದಾದ ಐಹಿಕ ಸುಖವು ವಾಸ್ತವವಾದುದಲ್ಲ. ವಸ್ತುಸ್ಥಿತಿಯನ್ನು ಅದಿರುವಂತೆಯೇ ಕಾಣಬಲ್ಲವರು ನಕಲಿ ಸುಖದಲ್ಲಿ ಪಾಲ್ಗೊಳ್ಳರು. ಮಾನವ ಬದುಕಿನ ನಿಜವಾದ ಧ್ಯೇಯವೆಂದರೆ ಆಧ್ಯಾತ್ಮಿಕ ವ್ಯೋಮವನ್ನು ಸೇರುವುದು ಅಥವಾ ಸಾಧಿಸುವುದು. ಆದರೆ ಈ ವಿಷಯ ಬಹು ಮಂದಿಗೆ ತಿಳಿದೇ ಇಲ್ಲವೆಂದು ಶ್ರೀಮದ್ ಭಾಗವತವು ಹೇಳುತ್ತದೆ. ನೈಜ ವಸ್ತು ಏನೆಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಆ ನೈಜವನ್ನು ಸೇರುವುದು ಮನುಷ್ಯ ಜೀವನದ ಗುರಿ. ಅಜ್ಞಾನವೆಂಬ ಕತ್ತಲಿನಲ್ಲೇ ಉಳಿದು ಬಿಡಬಾರದೆಂದು ಎಲ್ಲಾ ವೈದಿಕ ಸಾಹಿತ್ಯ ಕೃತಿಗಳು ಉಪದೇಶಿಸುತ್ತವೆ. ಈ ಐಹಿಕ ಜಗತ್ತಿನ ಸ್ವಭಾವವೇ ಕತ್ತಲು. ಆದರೆ ಆಧ್ಯಾತ್ಮಿಕ ಜಗತ್ತು ಬೆಳಕಿನಿಂದ ತುಂಬಿದೆ. ಹೀಗಿದ್ದು ಅಲ್ಲಿನ ಬೆಳಕು ಬೆಂಕಿಯಿಂದ ಅಥವಾ ವಿದ್ಯುತ್ ಶಕ್ತಿಯಿಂದ ಬಂದುದಲ್ಲ. ಈ ಬಗೆಗೆ ಕೃಷ್ಣನು ಆಡಿರುವ ಮಾತು ಭಗವದ್ಗೀತೆಯ 15ನೆಯ ಅಧ್ಯಾಯದಲ್ಲಿ ಇದೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ
ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ನ ತದ್ ಭಾಸಯತೆ ಸೂರ್ಯೋ. ಆ ಭಗವಂತನ ಧಾಮದಲ್ಲಿ ಸೂರ್ಯನ ಬೆಳಕು ಬೇಕಾಗಿಲ್ಲ, ನ ಶಶಾಂಕೋ ಚಂದ್ರಮಾನು ಬೇಕಾಗಿಲ್ಲ, ನ ಪಾವಕಃ ಇಲೆಕ್ಟ್ರಿಸಿಟಿ ಅಥವಾ ಯಾವ್ದಾದ್ರು ಆರ್ಟಿಫಿಷಿಯಲ್ ಲೈಟಿಂಗ್ಸ್ ಕೂಡ ಬೇಕಾಗಿಲ್ಲ. ಯದ್ಗತ್ವಾ ಅಲ್ಲಿ ಹೋದವರು ನ ನಿವರ್ತಂತೆ ಅವರು ಮರಳಿ ಈ ಭೂಮಿಗೆ, ಈ ಪ್ರಪಂಚಕ್ಕೆ, ಈ ಭೌತಿಕ ಲೋಕಕ್ಕೆ ಬರುವುದಿಲ್ಲ. ತದ್ಧಾಮ ಆ ನನ್ನ ಧಾಮ ಪರಂ ಮಮ ಅದು ನನ್ನ ಪರಂಧಾಮ. ಆ ನನ್ನ ಧಾಮಕ್ಕೆ ಸೂರ್ಯನಿಂದಾಗಲಿ ಚಂದ್ರನಿಂದಾಗಲಿ ಬೆಳಕು ಬರುತ್ತಿಲ್ಲ. ವಿದ್ಯುತ್ ಶಕ್ತಿಯ ಮೂಲದ ಬೆಳಕು ಅದಲ್ಲ. ಈ ನನ್ನ ಧಾಮಕ್ಕೆ ಒಮ್ಮೆ ಬಂದವನು ಪುನಃ ಇಹಲೋಕಕ್ಕೆ ಬರುವುದಿಲ್ಲ. ಆಧ್ಯಾತ್ಮಿಕ ಜಗತ್ತನ್ನು ಅವ್ಯಕ್ತ ಎಂದು ಕರೆಯುತ್ತಾರೆ, ಏಕೆಂದರೆ ಅದನ್ನು ಐಹಿಕ ಇಂದ್ರಿಯಗಳಿಂದ ಗ್ರಹಿಸಲು ಬರುವುದಿಲ್ಲ. ಅವ್ಯಕ್ತ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಅದು ವ್ಯಕ್ತ ಆಗುವುದಿಲ್ಲ, ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ, ಅದು ಗೋಚರ ಆಗುವುದಿಲ್ಲ. ನಮ್ಮ ಕಣ್ಣಿಗೆ ಅಂದ್ರೆ ಈ ಭೌತಿಕ ಪ್ರಪಂಚದ ಕಣ್ಣಿಗೆ ಅದು ಕಾಣುವುದಿಲ್ಲ. ಅದಕ್ಕೆ ಶಾಸ್ತ್ರ ಚಕ್ಷುಷ ಬೇಕಾಗ್ತದೆ ಅಥವಾ ಅಲೌಕಿಕ ದೃಷ್ಟಿ ಬೇಕಾಗ್ತದೆ. ಹೇಗೆ ಕೃಷ್ಣ ತನ್ನ ವಿಶ್ವರೂಪವನ್ನ ತೋರಿಸಬೇಕಾದ್ರೆ ಅರ್ಜುನನಿಗೆ ಅಲೌಕಿಕ ದೃಷ್ಟಿಯನ್ನ ಕೊಡ್ತಾನೆ. ಅದರಿಂದ ಮಾತ್ರ ಅರ್ಜುನ ಆ ವಿಶ್ವರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ್ಯಕ್ತೋಕ್ಷರ ಇತಿ ಉಕ್ತಸ್ ತಂ ಆಹುಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋ ಅಕ್ಷರ ಇತ್ಯುಕ್ತ. ಆ ನನ್ನ ಧಾಮದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಅವ್ಯಕ್ತ, ಇಟ್ ಇಸ್ ಅನ್ಮ್ಯಾನಿಫೆಸ್ಟೆಡ್. ಅದು ಅಕ್ಷರ, ಅದು ತನ್ನ ಸ್ಥಾನದಿಂದ ಬೀಳುವುದಿಲ್ಲ ಕೆಳಗಡೆ. ಆ ಪರಂ ದಿವ್ಯ ಜಗತ್ತನ್ನು ಅವ್ಯಕ್ತ ಹಾಗೂ ಅಚ್ಯುತ ಎಂದು ಕರೆಯುತ್ತಾರೆ, ಏಕೆಂದರೆ ಅದೇ ನಮ್ಮ ಪರಮ ಗಮ್ಯ. ತಮಾಹು ಪರಮಾಂ ಗತಿಂ, ಪರಮ ಗಮ್ಯ ಸ್ಥಾನ. ಇಲ್ಲಿಗೆ ಒಮ್ಮೆ ಬಂದವನು ಪುನಃ ಭೂಮಿಗೆ ಮರಳುವುದಿಲ್ಲ, ಅದು ನನ್ನ ಪರಮಧಾಮ. ಏನಾದ್ರೂ ಪ್ರಶ್ನೆಗಳು ಇದ್ರೆ ಕೇಳಬಹುದು, ಇಲ್ಲ ಅಂದ್ರೆ ನಾವು ಮುಂದಿನ ಕ್ಲಾಸಲ್ಲಿ ಇದನ್ನ ಮುಂದುವರಿಸಬಹುದು.